ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್. ಸೊ ನಾವಿವತ್ತು ಬಂದಿರೋಂಥ ವಿಷಯ ಏನಂದ್ರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಹೇಳಿ ಒಂದು ಟೀಸರ್ ರಿಲೀಸ್ ಮಾಡಿದ್ದಾರೆ ಕನ್ನಡದಲ್ಲಿ. ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು ಮತ್ತೆ ಡಾಲಿ ಧನಂಜಯ್ ಅವ್ರದ್ದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರು ಮಾಡ್ತಿದ್ದಾರೆ. ಡಾಲಿ ಗೊತ್ತಲ್ಲ, ಡಾಲಿ ಧನಂಜಯ್ ಅವರು ಮಾಡ್ತಿದ್ದಾರೆ. ಅದಾದ್ಮೇಲೆ ಮೇನ್ ಡೈರೆಕ್ಟರ್ ಬಂದ್ಬಿಟ್ಟು ಹೇಮಂತ್ ಎಂ ರಾವ್ ಅಂತ, ಅವರೇ ರೈಟರ್ ಅಂಡ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಇದು ಹೊಸ ಬ್ಯಾನರ್ ಅನಿಸ್ತಾ ಇದೆ, ವೈಶಾಖ್ ಜೆ ಫಿಲಿಮ್ಸ್ ಅನ್ನೋದು. ಹೊಸ ಬ್ಯಾನರ್ ಮೂಲಕ ಪ್ರೊಡ್ಯೂಸರ್ ಬಂದ್ಬಿಟ್ಟು ವೈಶಾಖ್ ಜೆ ಗೌಡ ಅವರು. ಸೊ ಮ್ಯೂಸಿಕ್ ಬಂದ್ಬಿಟ್ಟು ಚರಣ್ ರಾಜ್ ಅವ್ರು ಮಾಡ್ತಿದ್ದಾರೆ. ಓಕೆ, ಸೊ ಲೆಟ್ಸ್ ವಾಚ್, ನೋಡೋಣ, ರಿಯಾಕ್ಷನ್ ಮಾಡೋಣ ಹೇಗಿರುತ್ತೆ ಅಂತೇಳಿ. ಅಮ್ಮ, ಯಾರಿದು? ಪ್ರತಿ ಕತೆಗೂ ಏನ್ ಬೇಕು ಅಂತ ಹೇಳಿದ್ರು ಅಪ್ಪ? ಬೈರಬೇಕು ಅಂತ. ಟ್ರಿಬಲ್ ಸಿಕ್ಸ್ ಅಂತ ಹೇಳಿ ಸ್ಟಾರ್ಟಿಂಗ್ ಟ್ರಿಬಲ್ ನೈನ್ ಅಂತಾನೆ ಇತ್ತು ಅನ್ಸುತ್ತೆ. ಪ್ಯಾಕೇಜ್ ಅಲ್ಲಿ ಪ್ರಕಾಶ್ ಪ್ಯಾಕೇಜ್ ಆಪರೇಷನ್ ಗೆದ್ದಿರ ಮುಂದೆ ಜರ್ನಿ ತುಂಬ ಡೇಂಜರಸ್ ಆಗುತ್ತೆ. ಏನೇ ಫೇಸ್ ಮಾಡ್ತಿದ್ದಾರೆ. ಶಂಕರ್, ಎಲ್ಲಿದ್ಯಾ? ಶಂಕರ್, ಏನ್ ಮಾಡ್ತಿದ್ಯಾ? ಶಂಕರ್, ಕನ್ನಡ, ತೆಲುಗು, ತಮಿಳ್ 3 ಲ್ಯಾಂಗ್ವೇಜ್ ಬರ್ತಾ ಇದೆ. ಹೇಗೆ ಅನ್ಸುತ್ತೆ? ಹೊಸ ಪ್ರಯತ್ನ ಇದ್ದಂಗಿದೆ. ಹೌದು, ಇದಿನ್ನೊಂದು ಕೌಬಾಯ್ ಓರಿಯೆಂಟೆಡ್ ತರ ಇದೆ. ಟೋಟಲ್ ಕೌಬಾಯ್ ರೆಟ್ರೋ ಅಂಡ್ ಡಿಫರೆಂಟ್ ಜೋನರ್, ಸಸ್ಪೆನ್ಸ್ ಥ್ರಿಲ್ಲರ್ ಆಗ್ಬೋದು. ಕಾಮಿಡಿನೂ ಇದೆ ಅನ್ಸುತ್ತೆ, ಕಾಮಿಡಿ ಥ್ರಿಲ್ಲರ್. ಮುಂಚೆ ಹೇಮಂತ್ ಗೌಡ ಅವರು ಸಪ್ಸಾಗರ ಆಚೆ ಮಾಡಿದ್ರು. ಅವರು ಅದು ಬೇರೆ ಜೋನರ್ ಆಗಿತ್ತು. ಅದು ಒಂದು ಫೀಲ್ ಗುಡ್ ಲವ್ ಸ್ಟೋರಿ ತರ ಇತ್ತು. ಇದು ಬಂದ್ಬಿಟ್ಟು ಟೋಟಲ್ ಡಿಫ್ರೆಂಟ್ ಜೋನರ್ ಇದೆ. ಹೇಮಂತ್ ಗೌಡ ಅಲ್ಲ, ಹೇಮಂತ್ ಎಂ ರಾವ್ ಅಂತ. ಹೇಮಂತ್ ಎಂ ರಾವ್ ಅವರು ಮುಂಚೆ ಸಪ್ತಸಾಗರ ಆಚೆ ಮಾಡಿದ್ರು. ಅದು ಮಾತ್ರ ಬೆಂಕಿ ಇತ್ತು. ಇದು ಅದೇ ರೇಂಜ್ ಅಲ್ಲಿ ಇರ್ಬೋದು ಅಂತ ಅನ್ಕೊಂತೀನಿ. ಬಟ್ ಇದು ಇದೆ ಜನರೇ ಡಿಫ್ರೆಂಟ್ ಹೇಳ್ಬೇಕಂದ್ರೆ ಮ್ಯೂಸಿಕ್ ವೈಬ್ ಚೆನ್ನಾಗಿದೆ. ಹೌದು. ಟೀಸರ್ ನೋಡ್ತಾ ಆ ವೈಬ್ ಚೆನ್ನಾಗಿ ಫೀಲ್ ಕೊಡ್ತಾ ಇದೆ ಆ ಜೋನರ್ಗೆ. ಮನೆ ಎಲ್ಲ ನೋಡಿದ್ರೆ ನೀವು ಗುಡ್ ಲೈಕ್ ಹಾಲಿವುಡ್ ಮೂವೀಸ್ ಅಲ್ಲಿ ಆ ತರ ಸೆಟಪ್ ಇದೆ. ಮತ್ತೆ ಸ್ಟೆಪ್ಸ್ ಅದೇ ಅಲ್ಲ, ಆ ವುಡ್ಸ್ ಅವೆಲ್ಲ ಕೌಬಾಯ್ ಓರಿಯೆಂಟೆಡ್. ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಇಂಗ್ಲಿಷ್ ಮೂವೀಸ್ ಅಲ್ಲಿ ನೋಡಿದ್ರೆ ಲೈಕ್ ನೀವು ಅಂಡರ್ ಗ್ರೌಂಡ್ ಬೇರೆ ಇರುತ್ತೆ, ಮೇಲೆ ಲೈಕ್ ಸೆಪರೇಟ್ ಇರುತ್ತೆ ಅಂತ ಇರುತ್ತಲ್ವಾ, ಆ ತರ ಸ್ಟೇಷನ್ ಇದೆ. ಹೇಳ್ಬೇಕಂದ್ರೆ ಒಂದು ಹೊಸ ಪ್ರಯತ್ನ ಅನಿಸ್ತಾ ಇದೆ. ಬಟ್ ಲೊಕೇಶನ್ಸ್ ಅದೆಲ್ಲ ಎವ್ರಿ ಶಾಟ್ ಡಿಫ್ರೆಂಟ್ ಆಗಿದೆ. ಹೌದು. ಅದು ಮತ್ತೆ ಸೂಟ್ ಕೇಸ್ ಇಂದ ಗನ್ನು ಅದು ಡಿಫ್ರೆಂಟ್ ಆಗಿದೆ. ಇನ್ನೊಂದು ನೋಡಿದ್ರ ಆ ಫಿಲ್ಟರ್ ನೋಡಿ, ಆ ಶೇಡ್, ಆ ಪಿಕ್ಚರೈಸೇಷನ್ ಕ್ವಾಲಿಟಿ, ಆ ಕೌಬಾಯ್ ಓರಿಯೆಂಟೆಡ್ ತರ ಹಳೇದು 1960 1970s ತರ ಅನಿಸ್ತಾ ಇದೆ. ಹೌದು.
ಫುಲ್ ರೆಟ್ರೋ. ಇದೊಂಥರ ನಮ್ಮ ರಾಜ್ಕುಮಾರ್ ಅವ್ರದ್ದು ಆಪರೇಷನ್ ಡೈಮಂಡ್ ರಾಕೆಟ್ ಅಂತ ಒಂದು ಮೂವಿ ಇತ್ತಲ್ಲ, ಇದನ್ನು ಆಪರೇಷನ್ ಥಿಯೇಟರ್ ಯಾವ್ದೋ ಒಂದು ಆಪರೇಷನ್ ಇದು ಆಪರೇಷನ್ ತರನೇ ಇದೆ. ಅದು ಯಾವ್ದೋ ಒಂದು 666 ಅಂತ ಇದೆ, ಅವ್ರು ಫಸ್ಟ್ 999 ಅಂತ ಏಜೆಂಟ್ ಬಂದ್ಬಿಟ್ಟು Agent 999 ಏಜೆಂಟ್ 999 999 ಅದೇ ಅವ್ರು ಹಿಂಗ ಹಾಕ್ತಾರ 6 ಹಾಕಿ ರಿವರ್ಸ್ ಮಾಡಿ 6 ಹಾಕ್ತಿದಾರೆ ಅನ್ಸ್ತಾ ಇದೆ. 999 666 ಆಗುತ್ತೆ. ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಮಾಡಿದಾರಾ ಇಲ್ಲ ಅನ್ಸುತ್ತೆ. ಟೀಸರ್ ಆಯ್ತಾನೆ ಇನ್ನ ಟೀಸರ್ ಇನ್ನು ಟ್ರೈಲರ್ ಬಿಟ್ಟಿಲ್ಲ ಅನ್ಸುತ್ತೆ. ಓಕೆ ಟ್ರೈಲರ್ ಅನೌನ್ಸ್ಮೆಂಟ್ ಮೂಲಕ ಅದು ಮಾಡಿದ್ಮೇಲೆ ಗೊತ್ತಾಗುತ್ತೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಕನ್ನಡ ಟೀಸರ್ ಚೆನ್ನಾಗಿದೆ, ಸಖತ್ತಾಗಿದೆ. ಹೌದು ಶಿವಣ್ಣ ಅವ್ರದ್ದು ಬೇರೆ ಲುಕ್ಕೇ ನೋಡ್ಬೋದು ಇದ್ರಲ್ಲಿ ಆಕ್ಚುಲಿ. ಹೌದು ನೋಡೋಣ ಹೆಂಗ್ ಬರುತ್ತೆ ಅಂತ. ಡಾಲಿ ಧನಂಜಯ್ ಅವ್ರದ್ದು ಒಂಥರ ಎರಡು ಟೈಪ್ ಇದೆ ತೋರಿಸಿದ್ದಾರೆ. ಹೌದು ಒಂದು ಡೇರಿಂಗ್ ಒಂದು ಅಮಾಯಕತ್ವ. ಹೌದು, ಅದ್ ಹೆಂಗ್ ತಗೊಂಡ್ಬರ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ, ನೆಕ್ಸ್ಟ್ ಟ್ರೈಲರ್ ರಿಲೀಸ್ ಮಾಡಬೇಕು. ಮೂವಿ ಯಾವ ಬರುತ್ತೆ ಹೆಂಗ್ ಬರುತ್ತೆ ನೋಡೋಣ. ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಮ್.